ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಇವತ್ತು ನಾನು ನಿಮಗೆ ಕುದುರೆ ಲಾಳ ಹೇಗೆ ತಯಾರು ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಕುದುರೆ ಲಾಳ ತಯಾರು ಮಾಡೋದು ಹೇಗೆ ಅನ್ನೋದನ್ನು ನೀವು ನೋಡ್ಕೋಬೇಕಿದೆ. ಇದು ನೋಡಿ, ಕುದುರೆ ಲಾಳನ ತಯಾರು ಮಾಡಲಾಗಿದೆ. ಆದರೆ ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ? ಇದು ಕುದುರೆ ಲಾಳ. ಕುದುರೆ ಲಾಳ ಏತಕ್ಕಾಗುತ್ತೆ, ಏತಕ್ಕೆಲ್ಲ ಪ್ರಯೋಜನ ಇದೆ ಅಂತ ನಾನು ಈಗಾಗಲೇ ಹಿಂದಿನ ಭಾಗದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಮತ್ತೆ ಈಗ ನಿಮಗೆ ತೋರಿಸ್ತೀನಿ. ಓಕೆನಾ? ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲೀಗ 5 ಕುದುರೆ ಲಾಳಗಳು, ಅಂದರೆ ಕುದುರೆಗಳ ಕಾಲುಗಳಿಂದ ತೆಗೆದಂಥ ಲಾಳಗಳು ಇವು. ನೋಡಿ, ಮೊಳೆಗಳು ಕೂಡ ಹಾಗೆ ಇರುತ್ತೆ. ಕಲ್ಕಿ ಅವತಾರಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ, ಹಾಗೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಶ್ರೀ ವೆಲ್ಲಿಮ ದೇವಸ್ಥಾನ ಕುಮಾರಸ್ವಾಮಿ ಶಕ್ತಿ. ಈ ಕುದುರೆ ಲಾಳಗಳನ್ನು ಹೇಗೆ ನಾವು ಯಂತ್ರವನ್ನು ತಯಾರು ಮಾಡೋದು, ದೈವಿ ಶಕ್ತಿಯ ಕುದುರೆ ಲಾಳಗಳ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ನೀರು ಇಟ್ಕೋಬೇಕು, ಜೊತೆಗೆ ಅರಿಶಿಣ ಕುಂಕುಮ ಇಟ್ಕೋಬೇಕು. ಹಾಗೆ ಇನ್ನೂ ಸಾಕಷ್ಟು, ಅಂದರೆ ಅಶ್ವಿನಿ ಗಂಧ ಇಟ್ಕೋಬೇಕು, ವಿಭೂತಿ ಇಟ್ಕೋಬೇಕು. ಹಾಗೆ ನಾವು ಇದೆಲ್ಲ ರೆಡಿ ಆದಮೇಲೆ ಇದೆಲ್ಲ ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ಮೊದಲಿಗೆ ನಾವು ನೀರು ಕೂಡ ಇಟ್ಕೋಬೇಕು. ನೀರು ಏತಕ್ಕೆ ಅಂತ ಹೇಳ್ಬಿಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ, ಆಮೇಲೆ ಒಂದು ಖಾಲಿ ತಟ್ಟೆ ಇಟ್ಕೊಳ್ಳಿ. ಏತಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೊತ್ತಾಯ್ತಲ್ಲ? ಈಗ ನೋಡಿ, ಅಲ್ಲಿ ಅರಿಶಿಣ ಕುಂಕುಮ, ಅಶ್ವಿನಿ ಗಂಧ, ಹಾಗೆ ವಿಭೂತಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ? ಹಾಗೆ ಕುದುರೆ ಲಾಳಗಳು, ಕುದುರೆಗಳ ಕಾಲುಗಳಿಂದ ತೆಗೆದಂಥ ಲಾಳಗಳು. ಯಾಕೆ ಕುದುರೆಗಳ ಕಾಲುಗಳಿಂದ ತೆಗೆದಂಥ ಲಾಳಗಳನ್ನೇ ಇಟ್ಕೋಬೇಕಂದ್ರೆ ಅವು ನಮಗೆ ಕಲ್ಕಿ ಭಗವಾನನ ಅವತಾರ ಇರುತ್ತೆ. ಅದಕ್ಕೆ ನಾವು ಆ ಲಾಳಗಳನ್ನೇ ತೊಗೋಬೇಕು. ಬೇರೆ ಯಾವುದೋ ರೆಡಿಮೇಡ್ ಲಾಳಗಳನ್ನು ತೊಗೊಂಬಂದು ಇಕ್ಕೊಳ್ಳೋದಲ್ಲ, ಅವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಕುದುರೆ ಕಾಲುಗಳಿಂದ, ಅದರಲ್ಲೂ ಒಳ್ಳೆಯ ಕುದುರೆ ಕಾಲುಗಳಿಂದ ತೆಗೆದಂಥ ಇದನ್ನು ಇಟ್ಕೋಬೇಕು. ಗೊತ್ತಾಯ್ತಲ್ಲ? ನೋಡಿ, ಆಮೇಲೆ ಏನೇನು ವಸ್ತುಗಳಿದೆ ಅಲ್ಲಿ. ಒಂದು ಕತ್ತರಿ ಇದೆ, ಆಮೇಲೆ ನಮಗೆ ಒಂದು ಸೂಜಿ ಬೇಕು. ಯಾಕೆ ಅಂತ ಹೇಳ್ತೀನಿ ನಾನು. ಸೂಜಿ, ಗೊತ್ತಾಯ್ತಲ್ಲ? ಒಂದು ಸೂಜಿ ಕೂಡ ನಾವು ಇಟ್ಕೋಬೇಕು. ಗೊತ್ತಾಯ್ತಲ್ಲ? ಒಂದು ಕತ್ತರಿ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ಆಮೇಲೆ ಅದಕ್ಕೆ ಬೇಕಾದಂಥ ದಾರಗಳು ಏನೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಸೂಜಿ ಜೊತೆಗೆ ದಾರನೂ ಬೇಕಲ್ವ ಸೂಜಿ ಇದ್ಮೇಲೆ. ಅಂದರೆ ಒಂದು ಪಾತ್ರೆಯಲ್ಲಿ ನೀರು, ಒಂದು ಖಾಲಿ ತಟ್ಟೆ, ಆಮೇಲೆ ಒಂದಷ್ಟು ಲಾಳಗಳು, ಒಂದು 5 ಲಾಳ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಅರಿಶಿಣ ಕುಂಕುಮ ಇಟ್ಕೊಂಡಿದ್ದೀನಿ. ಆಮೇಲೆ ಅಶ್ವಗಂಧ ಇಟ್ಕೊಂಡಿದ್ದೀನಿ. ಇವೆಲ್ಲ ಬೇಕಾದಂಥ ವಸ್ತುಗಳು. ಗೊತ್ತಾಯ್ತಲ್ಲ? ಈ ಲಾಳಗಳಲ್ಲಿ ನೋಡಪ್ಪ, ಫಸ್ಟು ಏನಿರುತ್ತೆ ಅಂದರೆ ಲಾಳಗಳನ್ನು ನಾವು ನೀರಲ್ಲಿ ನೀಟಾಗಿ ತೊಳ್ಕೊಬೇಕು. ಒಂದು ಯಂತ್ರ ತಯಾರು ಮಾಡಬೇಕಂದ್ರೆ ಮೊದಲು ನೀಟಾಗಿ ತೊಳ್ಕೊಬೇಕು. ಗೊತ್ತಾಯ್ತಲ್ಲ? 5 ಲಾಳ ಇದೆ, ನೀಟಾಗಿ ತೊಳ್ಕೊಬೇಕು. ಓಕೆನಾ? ನೀಟಾಗಿ ತೊಳ್ಕೊಂಡು ಅಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ನೀಟಾಗಿ ತೊಳ್ಕೊಬೇಕು. ಓಕೆನಾ? ನೋಡಿ, ಮೊಳೆಗಳೆಲ್ಲ ಇರುತ್ತೆ, ಅದು ಕುದುರೆಗಳಿಂದ ಬಂದಂಥದ್ದು. ಗೊತ್ತಾಯ್ತಲ್ಲ? ಮೊಳೆಗಳಿದೆ, ಬೇಕಂದರೆ ತೆಗೆದು ಬಿಡಿ, ಮತ್ತೆ ದಾರ ಹಾಕಬೇಕಾಗುತ್ತೆ ನಾವು. ಮತ್ತು ಕುದುರೆ ನೋಡಿ ಹಿಂದ್ಗಡೆ ಯಾವ ರೀತಿ ಇರ್ತಂತ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಒಂದು ಸೆಂಟ್ರಲ್ ಏನಿದೆ ನೋಡಿ, ಇದು ಮುಂದೆ, ಇದು ಬಂದು ಫ್ರಂಟು. ನೆನಪಿಟ್ಕೊಳ್ಳಿ, ಇದು ಫ್ರಂಟು. ಆದರೆ ಹಿಂದ್ಗಡೆ ಅಂದರೆ ನೀವು ಹಿಂದ್ಗಡೆ ಅದು ಬೇರೆ ಥರ ಇರುತ್ತೆ. ಅದು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಗೊತ್ತಾಯ್ತಲ್ಲ? ಹಿಂದೆ ಬೇರೆ ಇರುತ್ತೆ, ಮುಂದೆ ಬೇರೆ ಇರುತ್ತೆ. ಗೊತ್ತಾಯ್ತಲ್ಲ? ವೀಕ್ಷಕರೇ, ಮಿತ್ರರೇ, ಗುರುಮಕ್ಕಳೇ, ನೋಡಿ ನೀಟಾಗಿ ನಾನೀಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕುದುರೆ ಲಾಳಗಳನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಮಾಡಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ, ಹೇಳ್ತೀನಿ. ಓಕೆನಾ? ನೋಡಿ ಇವರೇ, ಇದಕ್ಕೆ ಬೇಕಾದದ್ದು ಏನನ್ನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನೋಡಿ, ಇದೆ ಅಶ್ವಿನಿ ಗಂಧ. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ, ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಅಶ್ವಿನಿ ಗಂಧ ಅಂದರೆ ಏನಂತ.
ಇದು ನೋಡಿ ವಿಭೂತಿ. ವಿಭೂತಿ ಅಂದರೆ ಸಾಮಾನ್ಯ ವಿಭೂತಿ ಅಲ್ಲ, ಸ್ಪೆಷಲ್ ಆಗಿರ್ತದೆ. ಇದು ಅರಿಶಿನ ಕುಂಕುಮ ನಿಮ್ಗೆ ಗೊತ್ತಿದೆ, ಓಕೆನಾ. ಇವೆಲ್ಲ ಇಟ್ಕೋಬೇಕು. ಇವೆಲ್ಲ ಇಟ್ಕೊಂಡಾದ್ಮೇಲೆ ದಾರಗಳು ನೋಡಿ, ದಾರಗಳಲ್ಲಿ 2 ಕಲರ್, ಒಂದು ಎಲ್ಲ ಕಲರು, ಇನ್ನೊಂದು ಮಿಕ್ಸ್ ಇದೆ, ಅದು ಗೊತ್ತಾಯ್ತಲ್ಲ. ದಾರಗಳಲ್ಲಿ 2 ಥರ ಕಲರ್ ಇಟ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಆಮೇಲೆ ಸೂಜಿ ಇಟ್ಕೋಬೇಕು. ಆಮೇಲೆ ಈ ಎಲ್ಲ ಹಾಕೋಕ್ಕೆ ಒಂದು ಬೇರೆ ಏನಾದರೂ ಒಂದು ಇಟ್ಕೋಬೇಕು, ಗೊತ್ತಾಯ್ತಲ್ಲ. ಆಮೇಲೆ ನಾವು ಈ ತಟ್ಟೆ ಒಳಗಡೆ ಅವೆಲ್ಲ ಹಾಕ್ಕೋಬೇಕು, ತಟ್ಟೆ ಒಳಗೆ ಹಾಕ್ಕೋಬೇಕು 3 ಕಡೆ. ಯಾವ ರೀತಿ 3 ಕಡೆ ಅಂತ ಹೇಳ್ಬಿಡ್ತೀನಿ ನೋಡಿರಿ. ಅರಿಶಿಣ, ಅಶ್ವಗಂಧ ಒಂದೇ ಕಡೆ ಹಾಕೋಬಿಡಿ. ಅರಿಶಿಣ, ಅಶ್ವಗಂಧ ಒಂದು ಕಡೆ ಹಾಕೊಳ್ಳಿ, ಕುಂಕುಮ ಒಂದು ಕಡೆ ಹಾಕ್ಕೊಳ್ಳಿ, ವಿಭೂತಿ ಒಂದು ಕಡೆ ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಒಯ್ದು ನಾವು ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಗಂಧ ಥರ ತೇದ್ಕೋಬೇಕು. ಯಾಕೆಂದರೆ ತೊಳೆದಿರೋ ಲಾಳಗಳಿಗೆ ನಾವು ಅದು ಇಡಬೇಕಾಗುತ್ತೆ ಫಸ್ಟು. ಅದಕ್ಕೆ ಮೊದಲು ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡು ವಿಭೂತಿ, ಅರಿಶಿಣ, ಅಶ್ವಗಂಧ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕುಂಕುಮ ಸಪ್ರೇಟಾಗಿ ಇಟ್ಕೋಬೇಕು. ನೋಡಿ, ಇದು ವಿಭೂತಿ ಸಪ್ರೇಟಾಗಿ ಇಟ್ಕೋಬೇಕು, ಗೊತ್ತಾಯ್ತೇನ್ರಿ. ಕುಂಕುಮ ಸಪ್ರೇಟು, ಗೊತ್ತಾಯ್ತಾ. ಕುಂಕುಮ ಸಪ್ರೇಟು, ವಿಭೂತಿ ಸಪ್ರೇಟು, ಅಶ್ವಗಂಧ ಸಪ್ರೇಟು, ಓಕೆನಾ. ಈಗ ಲಾಳಗಳು ತೊಳೆದು ಇಟ್ಕೊಂಡಿದ್ವಿ, ಓಕೆನಾ. ಈಗ ನಾವು ಏನು ಮಾಡೋ ಗೊತ್ತಾ, ಅದಕ್ಕೆ ಬೇಕಾದಂಥದ್ದು ನೋಡಿ. ನಾನು ಆಗಲೇ ಹೇಳಿದೆ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಗಂಧದ ಥರ ಮಾಡ್ಕೋಬೇಕು ಅಂತ, ಗೊತ್ತಾಯ್ತಲ್ಲ. ಈಗ ನಾವು ಕುಂಕುಮ, ವಿಭೂತಿ, ಅರಿಶಿನ, ಗಂಧದ ಥರ ಮಾಡ್ಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಇದನ್ನೆಲ್ಲ ಏನಪ್ಪ ಮಾಡ್ಬೇಕಂದ್ರೆ, ಮೊದಲು ನಾವು ದಾರ ತಗೋಬೇಕು. ದಾರ ತಗೊಂಡು ಈ ಲಾಳಗಳಿಗೆಲ್ಲ ಹಾಕಬೇಕು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಹಳದಿ ದಾರ ತಗೊಳ್ಳಿ. ಹಳದಿ ದಾರ ತಗೊಂಡ್ರೆ ಏನಕ್ಕೆ ಅಂತಂದರೆ, ಇದು ಸಾಧಾರಣ. ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೂ ಯಾರು ಬರಬಾರ್ದು. ನಾವು ಯಾರಿಗೂ ಕಾಲು ಕೆರ್ಕೊಂಡು ಹೋಗಲ್ಲ ಜಗಳಕ್ಕೆ. ನಮ್ಮ ತಂಟೆಗೂ ಯಾರು ಬರಬಾರ್ದು. ಯಾರಾದರೂ ನಮ್ಮ ತಂಟೆಗೆ ಬಂದರೆ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ. ನಾವಂತೂ ಯಾರ ತಂಟೆಗೆ ಹೋಗಲ್ಲ ಅನ್ನೋವ್ರಿಗೆ ಈ ಹಳದಿ ದಾರದ ಯಂತ್ರ, ಕುದುರೆ ಲಾಳ ತಗೋಬೇಕು. ಅದನ್ನು ನಾನು ಯಾವ ರೀತಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಈಗ ನೋಡ್ತಾಯಿರಿ, ಇದು ದಾರ, ಓಕೆನಾ. ಎಷ್ಟು ತೊಗೋಬೇಕು ನೋಡ್ಕೊಳ್ಳಿ. ಇವಾಗ ನಾನು ತೋರಿಸಿದ್ದೀನಲ್ಲ ಅಷ್ಟುದ್ದ, 1/4 ಅಡಿ. ಎಷ್ಟು? 1/4 ಅಡಿ ಇಲ್ಲ 1 ಅಡಿ ತಗೊಳ್ಳಿ, ತೊಂದರೆ ಇಲ್ಲ. 1 ಅಡಿ ದಾರ ನೋಡ್ಕೊಳ್ಳಿ. ಜೋಡಿ ಇರುತ್ತೆ, 1 ಅಡಿ ಜೋಡಿ ತಗೋಬೇಕು, ಸಿಂಗಲ್ ಅಲ್ಲ ಜೋಡಿ, ಗೊತ್ತಾಯ್ತನ್ರಿ. ಸಿಂಗಲ್ ಆದರೆ 2 ಅಡಿ ಆಗಿಬಿಡುತ್ತೆ, ಗೊತ್ತಾಯ್ತಾ. ಸಿಂಗಲ್ ಆದರೆ 2 ಅಡಿ. ಅದಕ್ಕೆ ಒಂದು ಸೂಜಿ ತಗೊಳ್ಳಿ. ನೋಡಿ, ಸೂಜಿಗೆ ಆ ದಾರ ಹಾಕಬೇಕು. ನಾನು 1 ಅಡಿ ದಾರ ಕಟ್ ಮಾಡಿ ಅಂತ ಹೇಳ್ತೀನಿ. 2 ಅಡಿ ಕಟ್ ಮಾಡ್ಕೊಳ್ಳಿ. ಡಬಲ್ ಆದರೆ 1 ಅಡಿ. ಇದರಲ್ಲಿ ಓಲುಗಳಿರುತ್ತೆ ನೋಡ್ಕೊಳ್ಳಿ. 1 2 3 4 ಹೋಲ್ ಇದೆ. ಆ ಕಡೆ 1 2 3 4 ಹೋಲ್ ಇರುತ್ತೆ, ಗೊತ್ತಾಯ್ತಲ್ಲ. ಈಗ ನಾವು ತೊಳೆದಿದ್ದೀವಿ, ನೀಟಾಗಿ ತೊಳೆದಿದ್ದೀವಿ. ಮೊದಲು ದಾರ ಹಾಕೋಬೇಕು. ನೋಡಿ, ಇಲ್ಲಿ ಬ್ಯಾಕ್ ಯಾವುದು ಫ್ರಂಟ್ ಯಾವುದು ನೋಡ್ಕೊಳ್ಳಿ. ನೋಡಿ, ಇದು ಬಂದು ನೋಡಿರಿ, ಇದು ಹಿಂದ್ಗಡೆಗೆ ನೆನ್ಪಿಟ್ಕೊಳ್ಳಿ. ಇದು ಬ್ಯಾಕು ಕೆಳಗಡೆಗೆ ಇರ್ತದೆ. ಕುದುರೆ ಆ ಕಡೆ ಇರಲ್ಲ, ಈ ಕಡೆ ಕಾಲಿಟ್ಟಿರುತ್ತೆ ಕುದುರೆ. ಇದ್ರ ಮೇಲೆ ಕಾಲು ಇರುತ್ತೆ ಅದ್ರದ್ದು. ಆ ಕಡೆ ಇರೋದು ಕೆಳಗಡೆಗೆ ಇರ್ತದೆ, ಅರ್ಥ ಆಯ್ತಾ, ಗೊತ್ತಾಯ್ತಾ. ಇದು ಕೆಳಗಡೆ ಇರ್ತದೆ, ಕರೆಕ್ಟು. ಇದು ಕುದುರೆ ಕಾಲು ಕೆಳಗಡೆ ಇರ್ತದೆ, ಇದು ಕುದುರೆ ಕಾಲು ಕೆಳಗಡೆ. ಆ ಕಡೆ ಇರೋದು ಮೇಲೆ, ಅರ್ಥ ಆಯ್ತೇನ್ರಿ. ಈಗ ನೋಡಿ, ಇದು ರೋಡಲ್ಲಿ ಉಜ್ಜುತ್ತಾ ಇರುತ್ತೆ ಈ ಕಡೆ ಇರೋದು. ಈ ಕಡೆಗೆ ನಾವು ದಾರ ಹಾಕಬೇಕು, ಗೊತ್ತಾಯ್ತಲ್ಲ. ಎಷ್ಟು ಹೋಲ್ ಇದೆ ಅಷ್ಟಕ್ಕೂ ದಾರ ಹಾಕಬೇಕು. ನಾನು ತೋರಿಸ್ತೀನಿ ಈಗ ಯಾವ ರೀತಿ ಅಂದ್ಬಿಟ್ಟು, ಗೊತ್ತಾಯ್ತೇನ್ರಿ. ಯಾವ ರೀತಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಈ ರೀತಿ ದಾರ ಹಾಕ್ಕೊಳ್ಳಿ, ಡಬಲ್ ಹಾಕ್ಕೊಳ್ಳಿ, ಅರ್ಥ ಆಯ್ತಲ್ಲ. ನಾನು ಹೇಳಿದ್ದೀನಿ ಡಬಲ್ ಹಾಕಬೇಕಂತ. ಡಬಲ್ ಹಾಕಬೇಕು, ನೀಟಾಗಿ ಈ ಕಡೆ ಹೇಳ್ಕೊಳ್ಳಿ, ಓಕೆನಾ. ನೀಟಾಗಿ ಬಂತ. ಈಗ ನಾನು ಡಬಲ್ ಹಾಕಿದ್ದೀನಿ, ಅಲ್ಲಿ ಜಾಗ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಜಾಗ ಮಾಡ್ಕೋಬೇಕು. ಈಗ ಆ ಡಬಲ್ ಇದೆಯಲ್ಲ, ಅದನ್ನು ಜಾಗ ಮಾಡ್ಕೊಳ್ಳಿ. ಡಬಲ್ ಇರೋ ಕೊನೆಗಳಲ್ಲ ರೀ, ಮಡಚಿದ್ದೀನಲ್ಲ ಅದನ್ನು, ಕೊನೆಗಳು ಆ ಕಡೆ ಇರಬಾರ್ದು. ನೋಡಿ, ಈ ಕಡೆ ಸೆಂಟ್ರಲ್ ಮಾಡ್ಕೊಳ್ಳಿ, ನೋಡ್ಕೊಡಲ್ಲ ಸೆಂಟ್ರಲ್ಲಿ ನೋಡಿ. ಆ ರೀತಿ ಈ ಕೊನೆಗಳು ಈ ಕಡೆ ಇದೆ. ಇವಾಗ ಕೊನೆಗಳಲ್ಲಿದೆ ಗೊತ್ತಾ, ಈ ಕಡೆ ಇದೆ. 2 ಕೊನೆಗಳು ಈ ಕಡೆ ಇದೆ ನೋಡಿ. ಆ 2 ಕೊನೆಗಳನ್ನ ಅದರೊಳಗಡೆ ಸೇರಿಸಿ ಆ ಥರ ಹೇಳ್ಕೊಳ್ಳಿ. 2 ಸೇರಿಸ್ಬಿಟ್ಟು ಹೇಳ್ಕೊಳ್ಳಿ. ನೋಡಿ, ಇವಾಗ 2 ಸೇರಿಸ್ಬಿಟ್ಟು ಹೇಳ್ಕೊಂಡೆ ನಾನು. ಕೊನೆಗಳಲ್ಲಿದೆ, ಮೇಲೆ ಇದೆ. ಇವಾಗ ನೋಡಿ, ಈ ರೀತಿ ದಾರ ಆಯಿತು. ಇದೇ ರೀತಿ 4 ಹೋಲುಗಳಿಗೂ ಎಲ್ಲ ಹೋಲುಗಳಿಗೂ ಒಂದೊಂದು ದಾರ ಹಾಕ್ಕೋಬೇಕು, ಗೊತ್ತಾಯ್ತಾ. ಕಟ್ ಮಾಡ್ಕೋಬೇಕು. ಎಷ್ಟು? 2 ಅಡಿ ದಾರ ಕಟ್ ಮಾಡಬೇಕು. 2 ಅಡಿ ದಾರ ಕಟ್ ಮಾಡಿದ್ರೆ ನೀವು ಡಬಲ್ ಮಾಡಿದಾಗ 1 ಅಡಿ ಆಗುತ್ತೆ, ಗೊತ್ತಾಯ್ತಲ್ಲ. ನೀವು ಎಲ್ಲಿ ಮಡಚಿಡ್ತೀರಿ ದಾರಾನ ಅದನ್ನು ಮಾತ್ರ ಅದರೊಳಗೆ ಸೇರಿಸ್ಬೇಕು, ನೆನ್ಪಿಟ್ಕೊಳ್ಳಿ. ಕೊನೆಗಳು ಸೇರಿಸ್ಬಾರ್ದು ನೋಡಿರಿ. ಕೊನೆಗಳು ಒಂದು ಮಾಡ್ಕೊಳ್ಳಿ, 2 ತುದಿಗಳು ಒಂದು ಮಾಡ್ಕೊಳ್ಳಿ, ಅದನ್ನು ಸೇರಿಸ್ಬಾರ್ದು ಹೋಲೊಳಗೆ. ಎಲ್ಲಿ ಮಡಚಿರ್ತೀರಿ ಅದು, ಗೊತ್ತಾಯ್ತಲ್ಲ. ಇವಾಗ ಇನ್ನೊಂದು ಹೋಲ್, ಗೊತ್ತಾಯ್ತಲ್ಲ. ಇನ್ನೊಂದು ಹೋಲ್ ಇರುತ್ತೆ. ಆ ಹೋಲ್ಗೆ ನಾವು ಏನು ಹಾಕೋಬೇಕು? ದಾರ ಹಾಕೋಬೇಕು, ಗೊತ್ತಾಯ್ತಾ. ಸೂಜಿಗೆ ಹಾಕ್ಕೊಂಡು
ಹಾಕ್ಕೋಬೇಕು. ಆದರೆ ಸೂಜಿಗೆ ಹಾಕೋಕ್ಕಾಗಲ್ಲ, ಅದು ಅಷ್ಟು ದಪ್ಪದ ದಾರ ಸೇರ್ಸೋಕ್ಕಾಗಲ್ಲ ಸೂಜಿಗೆ, ನೆನ್ಪಿಟ್ಕೊಳ್ಳಿ. ಅದಕ್ಕೇನು ಮಾಡಬೇಕು, ಸೂಜಿನಲ್ಲಿ ಒಂದು ಸಣ್ಣ ದಾರ ಹಾಕ್ಕೊಳ್ಳಿ ಸೂಜಿನಲ್ಲಿ. ಇಲ್ಲ ಅಂದರೆ ಒಂಥರ ಕಂಬಿ ತಗೊಳ್ಳಿ. ನೋಡಿ ಈ ಥರ ಇವಾಗ ನಾನೊಂದು ಕಂಬಿ ತಗೊಂಡಿದ್ದೀನಿ, ಚಿಕ್ಕದಾಗಿ ಚೂಪಾದ ಒಂದು ಕಂಬಿ. ಅದನ್ನು ದಾರ ಓಲ್ ಹತ್ರ ಇಟ್ಬಿಟ್ಟು ಆ ಥರ ಆ ಕಡೆಯಿಂದ ಚುಚ್ಚಿದ್ರೆ ಈ ಕಡೆ ಬರುತ್ತೆ. ಅದಕ್ಕೆ ಸೂಜಿನಲ್ಲಿ ಹಾಕೋಕ್ಕಾಗಲ್ಲ ಇಷ್ಟು ದಪ್ಪ ದಾರ, ಬೇಡ. ನೀವು ಕಂಬಿ ಇಟ್ಕೊಳ್ಳಿ, ಆ ಕಡೆಯಿಂದ ಎಳ್ಕೊಳ್ಳಿ. ಓಕೆನಾ? ಈಗ ನೋಡಿ ಅದನ್ನು ಡಬಲ್ ಇದೆ ಆ ಕಡೆ ಮಡ್ಚಿದ್ದೀನಲ್ಲ, ಅದು ಆ ಕೊನೆಗಳಿರುತ್ತಲ್ಲ, ಅದರ ಎರಡು ಕೊನೆಗಳು ಡಬಲ್ದು ಅದರೊಳಗೆ ಸೇರಿಸಿ. ಗೊತ್ತಾಯ್ತಲ್ಲ? ಇದರೊಳಗೆ ಸೇರಿಸಿದ್ರೆ ಆ ಕಡೆ ಎಳ್ಕೊಳ್ಳಿ. ಗೊತ್ತಾಯ್ತಲ್ಲ? ಎರಡು ಕೊನೆಗಳು ಸೇರಿಸಿ ಎಳ್ಕೊಳ್ಳಿ. ಎಳ್ಕೊಂಡಾಗ ಏನಾಗುತ್ತೆ ನೋಡಿ, ಎರಡು ದಾರ ರೆಡಿ ಆಯಿತು. ಗೊತ್ತಾಯ್ತಲ್ಲ? ಈ ರೀತಿ ಹಳದಿ ದಾರ. ಗೊತ್ತಾಯ್ತಲ್ಲ? ಹೀಗೆ ನೀವು ಎಲ್ಲ ಲಾಳಗಳಿಗೆ ಎಲ್ಲ ದಾರಗಳನ್ನು ಹಾಕ್ಕೋಬೇಕು. ಗೊತ್ತಾಯ್ತಲ್ಲ? ನೋಡ್ಕೊಳ್ಳಿ, ಎಲ್ಲ ಲಾಳಗಳಿಗೆ ಎಲ್ಲ ದಾರಗಳನ್ನು ಹಾಕ್ಕೋಬೇಕು. ಗೊತ್ತಾಯ್ತಂದ್ರೆ ನೋಡಿದ್ರಂದ್ರೆ ಗೊತ್ತಾಯ್ತಲ್ಲ? ಎಲ್ಲದಕ್ಕೂ ಹಾಕ್ಕೋಬೇಕು, ಎಲ್ಲ ಓಲಗಳಿಗೆ ನೀವು ಹಾಕ್ಕೋಬೇಕು. ಗೊತ್ತಾಯ್ತಲ್ಲ? ನೋಡಿದ್ರಲ್ಲ ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಈಗ ನೋಡಿ ನಾನು ಎಲ್ಲ ಲಾಳಗಳಿಗೆ ಎಲ್ಲ ದಾರ ಹಾಕಿದ್ದೀನಿ. ಯಾವ ರೀತಿ ಹಾಕಿದ್ದೀನಿ ಅಂತ ಒಂದು ಸಲ ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡಿ ಈ ರೀತಿ ಏನು ಮಾಡಿದ್ದೀನಿ, ಡಬಲ್ ಫೋಲ್ಡ್ ಇರುತ್ತೆ ದಾರ, ಅದನ್ನು ಮಡಿಸ್ಕೊಂಡು ಈ ರೀತಿ ಎಲ್ಲ ಲಾಳಗಳಿಗೂ. ಅದರಲ್ಲಿ ಎಲ್ಲೋ ಕಲರು ಇದು ನೋಡಿ, ರೆಡ್, ಬ್ಲ್ಯಾಕ್, ನೇರಳೆ ಬಣ್ಣ, ವೈಟ್ ಈ ದಾರ ಇರುತ್ತೆ. ವೀಕ್ಷಕರೇ ನೋಡಿ, ತಟ್ಟೆನಲ್ಲಿ ಏನೇನಿದೆ ಅಂತ, ಅರಿಶಿಣ ಇದೆ, ಕುಂಕುಮ ಇದೆ, ಆಮೇಲೆ ವಿಭೂತಿ ಇದೆ. ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ದಾರಗಳಲ್ಲಿ ಬೇರೆ ಬೇರೆ ಹಾಕಿದ್ದೀನಿ ನಾನು. ಏನಪ್ಪ ಅಂದರೆ ಹಳದಿ ಕಲರ್ ದಾರ ಬೇರೆದಕ್ಕಿದೆ ನೋಡಿ, ಅದು ರೆಡ್ ಕಲರ್ ದಾರ. ಗೊತ್ತಾಯ್ತಲ್ಲ? ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಅದು ರೆಡ್ ಕಲರ್ ದಾರ ಇರುತ್ತೆ. ನಾವು ಇದಕ್ಕೆ ಯಾವ ರೀತಿ ಹಚ್ಕೋಬೇಕು ಈ ಒಂದು, ಗೊತ್ತಾಯ್ತಾ? ಅದಲ್ಲ ನೋಡಿ, ಇಲ್ಲಿ ಊದ್ಕಡ್ಡಿ ಹಚ್ಚಿದೆ, ಆಮೇಲೆ ದೀಪ ಇದೆ, ಇದನ್ನು ಇಟ್ಕೋಬೇಕು. ದೀಪ ಇಟ್ಕೋಬೇಕು, ಊದ್ಕಡ್ಡಿ ಇಟ್ಕೋಬೇಕು, ಗಂಧದ ಕಡ್ಡಿ. ಆಮೇಲೆ ನಾವು ಈಗ ವಿಭೂತಿ, ಫಸ್ಟು ವಿಭೂತಿ ಇರುತ್ತಲ್ಲ, ಕಲಸಿಟ್ಟಿದ್ದೀವಲ್ಲ ಅದನ್ನು ಇಟ್ಕೋಬೇಕು. ವಿಭೂತಿ ಇರುತ್ತಲ್ಲ ನೋಡ್ಕೊಳ್ಳಿ, ವಿಭೂತಿಯನ್ನು ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಗೊತ್ತಾಯ್ತು? ಅಲ್ಲಿಗೆ ಇಡಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಈಗ, ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಮಾಮೂಲಿ ನೀವು ವಿಗ್ರಹಗಳಿಗೆ ಮನೆಯಲ್ಲಿ ಫೋಟೋಗೆಲ್ಲ ಇಡ್ತೀರಲ್ಲ, ಅದೇ ಥರ ನೋಡಿ. ವಿಭೂತಿಗೆ ಆ ಥರ ವಿಭೂತಿ ತಗೊಂಡು ಮೊದಲು ಈ ಕೊನೆಯಲ್ಲಿ ಇಟ್ಕೊಳ್ಳಿ, ಲಾಳದ ಕೊನೆಯಲ್ಲಿ ಇಟ್ಕೋಬೇಕು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ಅರಿಶಿನ ನೋಡಿ, ಆ ಕಡೆ ಒಂದು ಕಡೆ ಇಡಬೇಕು. ಇದು ಗಂಧ ಬಂದು ಇನ್ನೊಂದು ಸೈಡ್ಗೆ ಇಡಬೇಕು. ಫಸ್ಟ್ ಎಲ್ಲ ವಿಭೂತಿ ಇಟ್ಕೊಬಿಡಿ. ಎಷ್ಟು ಕಡೆ ಅಂದರೆ ಕೊನೆಯಲ್ಲಿ, ಆಮೇಲೆ ಮಧ್ಯದಲ್ಲಿ ಆ ಕಡೆ, ಆಮೇಲೆ ಲಾಸ್ಟ್. ಗೊತ್ತಾಯ್ತಲ್ಲ? ಒಂದು 4 ಕಡೆ ಇಟ್ಕೊಳ್ಳಿ ಸಾಕು. ಎಷ್ಟೋ ಒಂದು 4 ಕಡೆ ವಿಭೂತಿ ಇಟ್ಕೊಬಿಡಿ. ಎಲ್ಲದಕ್ಕೂ ಇಟ್ಕೊಬಿಡಿ. ಮೊದಲು ವಿಭೂತಿನೇ ಇಟ್ಕೊಬಿಡಿ, ಬೇರೆ ಅದಕ್ಕೆ ಕೈ ಹಾಕ್ಬೇಡ್ರಿ. ಫಸ್ಟ್ ವಿಭೂತಿನೇ ಇಟ್ಕೊಬಿಡ್ರಿ. ನೋಡಿ, ನಾನು ಎಲ್ಲದಕ್ಕೂ ವಿಭೂತಿನೇ ಇಡ್ತಾಯಿದ್ದೀನಿ. 4 ಕಡೆ ಇಡ್ತಾಯಿದ್ದೀನಿ. ಗೊತ್ತಾಯ್ತಲ್ಲ? ಈ ಕಡೆ 2 ಕಡೆ, ಆ ಕಡೆ 2 ಕಡೆ. ಓಕೆನಾ? ಇದು ಯಾಕೆ ಅಂತ ಹೇಳ್ತೀನಿ. ಆಮೇಲೆ ಮಧ್ಯದಲ್ಲಿ ಇದಾದಮೇಲೆ ವಿಭೂತಿ ಎಲ್ಲ ಇಟ್ಟಾದಮೇಲೆ ಆಮೇಲೆ ಏನಿದೆ, ಗಂಧ, ಹಳದಿ ಕಲರ್ ಗಂಧ ಇರುತ್ತೆ, ಅಶ್ವಗಂಧ ಇರುತ್ತೆ, ಅದನ್ನು ಇಡೋಣಂತೆ. ಈಗ ಸದ್ಯಕ್ಕೆ ವಿಭೂತಿ ಇಟ್ಕೊಬಿಡಿ. ಗೊತ್ತಾಯ್ತಲ್ಲ? ಆಮೇಲೆ ಅಷ್ಟಗಂಧ ಇಟ್ಕೊಳ್ಳೋಣ. ಓಕೆನಾ? ಅಷ್ಟಗಂಧ ಆದಮೇಲೆ ಯಾವುದು ಕುಂಕುಮ ಬರುತ್ತೆ, ಅದು ಇಟ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಮನೆಯಲ್ಲಿ ನೀವು ಯಾವ ರೀತಿ ಫೋಟೋಗೆ ದೇವರು ವಿಗ್ರಹ ಹಾಕಿಡ್ತೀರಿ ಅಷ್ಟೇ, ಇನ್ನೇನಿಲ್ಲ. ಅದೇ ಥರ ಸ್ವಲ್ಪ ನೀಟಾಗಿ ಇಟ್ಕೋಬೇಕಷ್ಟೆ. ಗೊತ್ತಾಯ್ತಾ? ಆಮೇಲೆ ಆರಕ್ಕೆ ಬಿಡಬೇಕು, ಗಾಳಿಗೆ ಆರಕ್ಕೆ ಬಿಡಬೇಕು. ಆದರೆ ನಾವು ದೀಪ, ಊದ್ಕಡ್ಡಿ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಇಷ್ಟಾದಮೇಲೆ ನಾವು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಅಷ್ಟಗಂಧ ಇರುತ್ತೆ. ಗೊತ್ತಾಯ್ತಲ್ಲ? ಈಗ ಬರೀ ವಿಭೂತಿ ಇಟ್ಟಿದ್ದೀವಿ ನೋಡೋದ್ರಲ್ಲ. ವಿಭೂತಿ ಎಷ್ಟು 4 ಕಡೆ ಆರಬೇಕಿದು, ತೇವ ಇರುತ್ತೆ, ಕಲ್ಲರ್ ಬರೋಲ್ಲ. ಈಗ ಕಲ್ಲರ್ ಇರೋದಿಲ್ಲ. ನಿಮಗೆ ಏನು ಇಡಬೇಕೀಗ? ಈಗ ಅಷ್ಟಗಂಧ ಇಟ್ಕೋಬೇಕು. ಏನಿದೆ ಅಷ್ಟಗಂಧ. ಆಮೇಲೆ ಕುಂಕುಮ ಇಟ್ಕೋಬೇಕು. ಗೊತ್ತಾಯ್ತಲ್ಲ? 3 ಐಟಮ್ಸು. ಓಕೆನಾ? ವೈಟು, ಯೆಲ್ಲೋ, ರೆಡ್ಡು ಆಯ್ತು ಅಲ್ಲಿಗೆ. ಓಕೆನಾ? ನೋಡ್ರಿ, ವೈಟ್ ಬಂದು ಶಾಂತಿಯ ಸಂಕೇತ, ವೈಟ್ ಕಲರ್ ವಿಭೂತಿ. ಈಗ ಅಷ್ಟಗಂಧ ಬಂದು ಯೆಲ್ಲೋ ಕಲರ್ ಇದೆಯಲ್ಲ, ದಾರ ಆಗಲಿ ಅಷ್ಟಗಂಧ ಆಗಲಿ, ಅಷ್ಟಗಂಧ ಆಗಲಿ, ನಾವು ಯಾರ ತಂಟೆಗೂ ಹೋಗಲ್ಲ. ನಮ್ಮ ತಂಟೆಗೆ ಯಾರು ಬರಬಾರ್ದು. ನಮ್ಮ ತಂಟೆಗೆ ಯಾರನ್ನ ಬಂದರೆ ಅವ್ರು ಮಾಡಿದ್ದ ಅವ್ರ ಪಾಪ ಅನುಭವಿಸ್ತಾರೆ ಅನ್ನೋದೇ ಯೆಲ್ಲೋ ಕಲರ್ ಅಷ್ಟಗಂಧ.
ಅದೇ ವೈಟ್ ಏನಪ್ಪ ಅಂದ್ರೆ ನಾವು ಯಾರ ತಂಟೆಗೆ ಹೋಗಲ್ಲ, ನಮಗೆ ವಿದ್ಯಾ ಜ್ಞಾನ ತಪಸ್ಸು ಯೋಗ ಇದು ಮಾಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ, ಶಾಂತಿಯಿಂದ ಇರ್ತೀವಿ. ನಾವು ಯಾರ ತಂಟೆಗೆ ಹೋಗಲ್ಲ, ಯಾರು ಜಗಳ ಮೇಲೆ ಹೋಗಲ್ಲ, ಯಾರಿಗೂ ಜಗಳ ಮಾಡಲ್ಲ ಅನ್ನೋದು ವೈಟ್ ಕಲರು ಸಂಕೇತ. ಅದೇ ಅಷ್ಟಗಂಧ ಬಂದು ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಥರ ಯಾವುದು ಯೆಲ್ಲೋ ಕಲರ್. ಅದೇ ರೆಡ್ ಇದೆಯಲ್ಲ, ರೆಡ್ ಹೆಂಗಪ್ಪ ಅಂದರೆ ಮುಯಿಗೆ ಮುಯಿ, ಸೇಡಿಗೆ ಸೇಡು, ರಿವೆಂಜ್ ಅಂತಿರಲ್ಲ ನೀವು, ಸೇಡು ತೀರಿಸ್ಕೊಳ್ಳೋದು, ಅದು ರೆಡ್ ಕಲರ್ ಕುಂಕುಮ. ಗೊತ್ತಾಯ್ತಲ್ಲ. ಈ ಮೂರು ಸಿಂಧೂರಗಳು ತಿಲಕಗಳು ಆ ಸಂಕೇತವನ್ನು ಬೀರ್ತವೆ. ಯಾಕಂದರೆ ಕಲ್ಕಿ ಭಗವಾನ ಯಾರು? ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ. ಕಲ್ಕಿ ಭಗವಾನ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಅದರ ಸಂಕೇತಗಳು ಇವು. ಅರ್ಥ ಆಯ್ತಂದ್ರೆ ಈ ವೈಟ್ ಕಲರು ಧ್ಯಾನ ತಪಸ್ಸು ವಿದ್ಯೆಗೆ ವೈಟ್ ಕಲರು. ಎಲ್ಲ ಕಲರು ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರೂ ಬರೋದು ಬೇಡ, ನಮ್ಮ ತಂಟೆಗೆ ಯಾರನ್ನ ಬಂದರೆ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ. ಎಲ್ಲ ಕಲರು. ರೆಡ್ ಕಲರು ಡೇಂಜರು, ಮುಯಿಗೆ ಮುಯಿ, ಕತ್ತಿಗೆ ಕತ್ತು, ಫೈಟಿಗೆ ಫೈಟು, ಸೇಡಿಗೆ ಸೇಡು, ಅದು ರೆಡ್ ಕಲರ್. ಅರ್ಥ ಆಯ್ತನ್ರಿ? ಡೇಂಜರ್. ನಮ್ಮ ತಂಟೆಗೆ ಬಂದರೆ ಭಸ್ಮ ಆಗ್ತಾರೆ ಅವರು. ನಮ್ಮ ತಂಟೆಗೆ ಯಾರು ಬರ್ತಾರೋ ಅವ್ರು ಸರ್ವನಾಶ ಅಂತಿರಲ್ಲ, ಹಾಗೆ ರೆಡ್ ಕಲರ್. ಅರ್ಥ ಆಯ್ತನ್ರಿ? ಆಮೇಲೆ ದಾರ ಹಾಕಿದ್ದೀನಿ ನೋಡ್ರಿ, ಎಲ್ಲ ಕಲರ್ ದಾರ ಹಾಕಿದ್ದೀನಲ್ಲ, ಅದೇನು ಗೊತ್ತಾ? ಹೇಳಿದ್ನಲ್ಲ ಇಷ್ಟೊತ್ತು, ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು ಅಂತ. ಅದು ಅದೇ ಬ್ಲ್ಯಾಕ್ ಕಲರು, ರೆಡ್ ಕಲರು, ವೈಟ್ ಕಲರ್ ದಾರ ಇದೆಯಲ್ಲ, ಅದೇನು ಗೊತ್ತಾ? ಡೇಂಜರು, ಶತ್ರುಗಳ ನಾಶ. ಗೊತ್ತಾಯ್ತಲ್ಲ? ದೃಷ್ಟಿ ಬೀಳುತ್ತಲ್ಲ, ಬೇರೆಯವ್ರ ದೃಷ್ಟಿ, ಕೆಟ್ಟ ದೃಷ್ಟಿ, ಅದಕ್ಕೆ ಅದು ರೆಡ್ ಕಲರ್ ದಾರ ಬ್ಲ್ಯಾಕ್ ಕಲರ್ ದಾರ ಹಾಕಿರೋದು. ಅರ್ಥ ಆಯ್ತನ್ರಿ? ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಆರತಿಯನ್ನು ಬೆಳಗಬೇಕಾಗುತ್ತೆ. ಗೊತ್ತಾಯ್ತಾ? ನೋಡಿ ಎಲ್ಲ ರೆಡಿ ಆಗಿದೆ, ಆರತಿಯನ್ನು ಬೆಳಗಬೇಕಾಯ್ತು. ಗೊತ್ತಾಯ್ತಲ್ಲ? ಕುಂಕುಮ ಇವೆಲ್ಲ ನಾವು ನೆಕ್ಸ್ಟ್ ಕುಂಕುಮ ಇಡಬೇಕು. ಇವಾಗ ಏನೇನು ಇಟ್ಟಿದ್ದೀನಿ ನಾನು? ಬುತ್ತಿ ಇಟ್ಟಿದ್ದೀನಿ, ಅಶ್ವಗಂಧ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಕುಂಕುಮ ಇಟ್ಕೋಬೇಕು ಮಧ್ಯದಲ್ಲಿ, ಅಲ್ಲೆಲ್ಲಿ. ಗೊತ್ತಾಯ್ತನ್ರಿ? ಕುಂಕುಮ ಏನು ಮಾಡಬೇಕು? ಮಧ್ಯದಲ್ಲಿ ನಾವು ಇಟ್ಕೋಬೇಕು, ಮಧ್ಯದಲ್ಲಿ ಜಾಗ ಇರುತ್ತೆ ಅಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ಕುಂಕುಮ ಗೊತ್ತಾಯ್ತಲ್ಲ? ಎಲ್ಲದಕ್ಕೂ ಇಡಬೇಕು. ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ ಗಮನಿಸಿ. ಈಗ ನೋಡಿ, ನಾನು ಬುತ್ತಿ, ಅಶ್ವಿನಿ ಗಂಧ, ಕುಂಕುಮ ಇಟ್ಟಿದ್ದೀನಿ. ಅದು ಇನ್ನೂ ಆರಬೇಕು, ತೇವ ಇದೆ. 1-2 ಅವರ್ ಬಿಟ್ಬಿಟ್ರೆ ಆರೋಗುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು 5 ಲಾಲಗಳ ಯಂತ್ರವನ್ನು ತಯಾರು ಮಾಡಿಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಇದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ನೆಕ್ಸ್ಟ್ ಮಾಡೋದು, ಈಗ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಪ್ರಾಣ ಪ್ರತಿಷ್ಠೆ ಮಾಡಲ್ಲ. ಈಗ ಏನಿದ್ರೂ ದೀಪ ಹಚ್ಕೊಂಡು ಊದ್ಕಡ್ಡಿ ಹಚ್ಕೊಂಡು ಇದನ್ನು ನಾವು ಈ ರೀತಿ ರೆಡಿ ಮಾಡ್ಕೋಬೇಕು. ಬೇಕಂದರೆ ಇವಾಗೆ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ಬೋದು. ನಾನು ಯಾಕೆ ಈಗ ಮಾಡಿಲ್ಲ ಅಂದರೆ, ಈಗ ಮಧ್ಯಾಹ್ನ ಟೈಮು, ಬೆಳಗ್ಗೆ 12 ಗಂಟೆ ಆಗಿದೆ ಅಷ್ಟೇ. ಏನಿದ್ರು ಸಂಜೆ 5ವರೆಗೆ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನಾನು ನಿಮಗೆ ಇಷ್ಟು ರೆಡಿ ಮಾಡಿದ್ದೀನಿ. ಇದು ಏತಕ್ಕೆಲ್ಲ ಆಗುತ್ತೆ? ಹಿಂದಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ಕುದುರೆಗಳಿಗೆ ಇದನ್ನು ಬಳಸ್ತಿದ್ರು, ಲಾಳಗಳನ್ನು. ಕುದುರೆ ಅಂದರೆ ಕಲ್ಕಿ ಅವತಾರ, ಶ್ರೀಮನ್ನಾರಾಯಣ ಅವತಾರ ಅಂತ ನೀವು ಕೇಳಿದ್ದೀರ ಅಲ್ವಾ? ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಅಂದರೆ ಕೆಟ್ಟವರನ್ನು ನಾಶ ಮಾಡೋದು, ಒಳ್ಳೆಯವರನ್ನು ರಕ್ಷಣೆ ಮಾಡೋದು. ಕುದುರೆಯ ಲಾಳ ಅಂದರೆ ಅದರ ಕಾಲುಗಳಲ್ಲಿರುವ ಒಂದು ಲಾಳ ಇದು. ಇದನ್ನು ನಾವು ನಮ್ಮ ಮನೆಗಳ ಬಾಗಿಲ ಮೇಲೆ, ಆಫೀಸುಗಳ ಬಾಗಿಲ ಮೇಲೆ, ಅಂಗಡಿಗಳ ಬಾಗಿಲ ಮೇಲೆ ಇದನ್ನು ನಾವು ಈ ರೀತಿ ಯಂತ್ರವನ್ನು ಹ್ಯಾಂಗಿಂಗ್ ಅಂದರೆ ನೇತಾಡೋ ಥರ ಹಾಕಿದಾಗ ದುಷ್ಟರ ಕಣ್ಣು ನಮ್ಮ ಮೇಲೆ ಬೀಳಲ್ಲ. ಗೊತ್ತಾಯ್ತಲ್ಲ ವೀಕ್ಷಕರೇ? ನೋಡಿದ್ರಲ್ಲ, ಇಷ್ಟು ಯಂತ್ರ ರೆಡಿ ಮಾಡ್ತಕ್ಕಂಥದ್ದು ವಶೀಕರಣಕ್ಕಾಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ಅಭಿವೃದ್ಧಿಗಾಗುತ್ತೆ, ಶತ್ರುಗಳ ನಾಶಕ್ಕೆ, ಸರ್ವರ ದೃಷ್ಟಿ ನಾಶಕ್ಕೆ ಇದಾಗುತ್ತೆ. ಓಕೆನಾ? ಈ ರೀತಿ ನೀವು ರೆಡಿ ಮಾಡ್ಕೋಬೋದು. ಗೊತ್ತಾಯ್ತಾ? ಪ್ರಾಣ ಪ್ರತಿಷ್ಠೆಗೆ ಗುರುಗಳ ಹತ್ರ ನೀವು ಪಡ್ಕೋಬೋದು. ಗೊತ್ತಾಯ್ತಲ್ಲ? ಇದನ್ನು ನಾನು ಇನ್ನೂ ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇವರೇ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಇವತ್ತು ನಾನು ನಿಮಗೆ ಕುದುರೆ ಲಾಳ ಹೇಗೆ ತಯಾರು ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಕುದುರೆ ಲಾಳ ತಯಾರು ಮಾಡೋದು ಹೇಗೆ ಅನ್ನೋದನ್ನು ನೀವು ನೋಡ್ಕೋಬೇಕಿದೆ. ಇದು ನೋಡಿ, ಕುದುರೆ ಲಾಳನ ತಯಾರು ಮಾಡಲಾಗಿದೆ. ಆದರೆ ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ? ಇದು ಕುದುರೆ ಲಾಳ. ಕುದುರೆ ಲಾಳ ಏತಕ್ಕಾಗುತ್ತೆ, ಏತಕ್ಕೆಲ್ಲ ಪ್ರಯೋಜನ ಇದೆ ಅಂತ ನಾನು ಈಗಾಗಲೇ ಹಿಂದಿನ ಭಾಗದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಮತ್ತೆ ಈಗ ನಿಮಗೆ ತೋರಿಸ್ತೀನಿ. ಓಕೆನಾ?
ಕುದುರೆ ಲಾಳದಿಂದ ಏನೆಲ್ಲ ಪ್ರಯೋಜನ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅನಂತರ ಇದನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಕೂಡ ನೀವು ಈಗಾಗಲೇ ನೋಡಿರ್ತೀರ, ಗೊತ್ತಾಯ್ತಲ್ಲ. ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಜಗತ್ತಿನಲ್ಲಿ ದಾರಿದ್ರ್ಯದಿಂದ ನಾವು ಮುಕ್ತರಾಗಬೇಕು, ಆರೋಗ್ಯ ಭಾಗ್ಯವನ್ನು ಪಡಿಬೇಕು. ಹಾಗೆ ದುಷ್ಟಶಕ್ತಿಗಳು, ಈಗ ಕಲ್ಕಿ ಅವತಾರ ಆಗಿ ಶ್ರೀಮನ್ನಾರಾಯಣ ಅಥವಾ ಓಂ ಶ್ರೀ ಸಿದ್ಧಿಬುದ್ಧ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿಯಿಂದ ಹಿಡಿದು ಸುಖ ಲಾಭ ದೇವತಾ ಸಂತೋಷಿ ಮಾತಾ ಶ್ರೀ ವೆಲ್ಲಿಮಾತ ದೇವಸ್ಥಾನ ಮಾತು ಕುಮಾರಸ್ವಾಮಿ ಶಕ್ತಿಯಿಂದ ಹಿಡಿದು ನಮ್ಮೆಲ್ಲ ದೇವತಾ ಶಕ್ತಿ ಹಿತೈಷಿ ಬಂಧುಮಿತ್ರ ಗುರು ದೇವತಾ ಶಕ್ತಿ ಮಾತಾಪಿತಾ ಪೂರ್ವ ಶಕ್ತಿ ಸ್ವರೂಪನಾದಂಥ ವಿರಾಟ ಸ್ವರೂಪ ಭಗವದ್ಗೀತಾ ಸ್ವರೂಪನಾದಂಥ ಕಲ್ಕಿ ಅವತಾರ ಶ್ರೀಮನ್ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅವತಾರ. ಆ ಕಲ್ಕಿ ಅಂದರೆ ಕುದುರೆಯ ರೂಪದಲ್ಲಿ ವೇಗವಾಗಿ ಓಡ್ತಕ್ಕಂಥದ್ದು, ಬಹಳ ಬಲಶಾಲಿ ಅಂಥ ಕುದುರೆ ಲಾಳ ಇದು. ಅವುಗಳ ಕಾಲುಗಳಲ್ಲಿ ಸವಿದು ಕಾಲುಗಳಲ್ಲಿ ಹಾಕಿದ ಲಾಳ ಇದು. ಸವದಂಥ ಲಾಳಗಳನ್ನು ತೆಗೆದಾಕ್ತಾರೆ ತುಂಬ ಹಳೇದಾದರೆ. ಅದನ್ನು ನಾವು ಮನೆಯಲ್ಲಿ, ಅಂಗಡಿಯಲ್ಲಿ, ಆಫೀಸು, ಫ್ಯಾಕ್ಟ್ರಿ ಇತ್ಯಾದಿ ಬಾಗಿಲ ಮೇಲೆ ಇದನ್ನು ಈ ರೀತಿ ನೇತಾಕಬೇಕು, ಈ ರೀತಿ ಪೂಜಿಸಲ್ಪಡಬೇಕು. ಈ ಏನು ಲಾಳಗಳು ನಮ್ಮಿಂದ ನಾವು ಪೂಜೆ ಮಾಡಿದಾಗ ಶುಕ್ರವಾರ ಅಥವಾ ಬೇರೆ ಬೇರೆ ದಿನಗಳಲ್ಲಿ ಒಂದು ಯೋಗ ಶಕ್ತಿ, ತಪಶಕ್ತಿ, ಚೈತನ್ಯ ಶಕ್ತಿ, ದೈವಿ ಶಕ್ತಿ ನಮಗೆ ಲಭಿಸುತ್ತೆ. ನಮ್ಮ ಸುತ್ತಲೂ ನಮ್ಮೊಳಗೆ ಹೊರಗೆ ಇರುತ್ತೆ. ಅದಕ್ಕಾಗಿ ಕುದುರೆ ಲಾಳ ತಯಾರು ಮಾಡೋದು, ಗೊತ್ತಾಯ್ತಲ್ಲ. ಓಕೆ, ನಿಮಗೆ ಇದರ ಬಗ್ಗೆ ಮಾಹಿತಿ ಸಾಕಷ್ಟು ಸಿಕ್ಕಿದೆ ಈಗಾಗಲೇ, ಗೊತ್ತಾಯ್ತಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ಓಕೆನಾ. ಇದು ನೀವು ಉಪಯೋಗಿಸ್ಕೋಬೇಕು ಜೀವನದಲ್ಲಿ, ಗೊತ್ತಾಯ್ತಲ್ಲ. ಏನಕ್ಕೆಲ್ಲ ಆಗುತ್ತೆ, ಯಾವ ರೀತಿ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಬೇಕು ನೀವು ತಿಳ್ಕೊಂಡಿದ್ದೀರ. ಆದ್ದರಿಂದ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನಿಮ್ಮ ಜೀವನ ಒಂದು ಹಂತಕ್ಕೆ ಬಂದು ತಲುಪಲಿ. ಉದ್ಯೋಗ ಇರ್ಬೋದು, ವಿದ್ಯೆ ಇರ್ಬೋದು, ಆರೋಗ್ಯ ಭಾಗ್ಯ ಇರ್ಬೋದು, ಯಶಸ್ಸು, ಕೀರ್ತಿ, ಅಭಿವೃದ್ಧಿ ಒಟ್ಟಾರೆ ನಿಮ್ಗೆ ಸಿಗಲಿ. ಹಾಗೆ ಶತ್ರುಗಳು ಅವರ ಕಾಟದಿಂದ ನೀವು ಮುಕ್ತರಾಗಿ, ಅಷ್ಟು ಸಾಕು, ಓಕೆನಾ. ಇಷ್ಟು ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ವೀಕ್ಷಕರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಭಕ್ತರೇ, ಗುರುಮಕ್ಕಳೇ, ಅಭಿಮಾನಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ನೀವೇನಾರು ಬರೋದಿದ್ರೆ ನಾನು ವಾಟ್ಸಪ್ ನಂಬರು, ಈ ವಿಡಿಯೋ ಹಿಂದ್ಗಡೆ ವಾಟ್ಸಪ್ ನಂಬರ್ ಇರುತ್ತೆ, ಅದನ್ನು ತಗೊಳ್ಳಿ. ನಂಬರ್ ತೊಗೊಂಡು ಅದರಲ್ಲಿ ಬರೀರಿ. ಸುಮ್ಮನೆ ಕೆಲವರು ಬರೀತಾರೆ ವಾಟ್ಸಪ್ಪಲ್ಲಿ, ಕಾಲ್ ಮಾಡ್ತಾರೆ, ಅದು ವೇಸ್ಟು. ಏನಾದರೂ ಪ್ರಯೋಜನಕ್ಕೆ ಬರೋದಿದ್ದರೆ ಮಾತ್ರ ಕಾಲ್ ಮಾಡಿ, ಓಕೆನಾ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದ್ರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಒಳ್ಳೆಯದಾಗಲಿ ನಿಮಗೆ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.